ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಂಜಾನೆಯ ಮಂಜಿನ ಹನಿಗಳಲ್ಲಿ ನೆನೆದ ಆ ತಂಗಾಳಿಯಲ್ಲಿ ಒಂದು ರೀತಿಯ ಅನಾಮಧೇಯ ಭಯ ಬೆರೆತಿತ್ತು. ಅದೇ ಆತಂಕದಲ್ಲಿ ಅನ್ವಿ ಇಡೀ ರಾತ್ರಿ ರೈಲಿನ ಬರ್ತ್ ಮೇಲೆ ಮಗ್ಗುಲು ಬದಲಿಸುತ್ತಲೇ ಇದ್ದಳು. ಕೆಲವೊಮ್ಮೆ ಕಿಟಕಿಯಿಂದ ಹೊರಗೆ ಓಡುತ್ತಿರುವ ಕತ್ತಲನ್ನು ನೋಡುತ್ತಿದ್ದಳು. ಇನ್ನೊಮ್ಮೆ ಕೆಲವು ತಿಂಗಳುಗಳ ನಂತರ ತನ್ನ ಪತಿ ಆರವ್ನನ್ನು ಭೇಟಿಯಾಗುವ ಮಧುರ ಕಲ್ಪನೆಯಿಂದ ಅವಳ ಮೈಮನ ಪುಳಕಿತಗೊಳ್ಳುತ್ತಿತ್ತು. ರೈಲು ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ನಿಲ್ದಾಣಕ್ಕೆ ಬಂದು ನಿಂತಿತು. ಅವಳು ಕೂಲಿ ಕರೆಸಿ ಸಾಮಾನುಗಳನ್ನು ಇಳಿಸಿ ಮಗ ಆರುಷ್ನನ್ನು ಎತ್ತಿಕೊಂಡು ಪ್ಲಾಟ್ಫಾರ್ಮ್ ಮೇಲೆ ಇಳಿದು ಆರವ್ಗಾಗಿ ಹುಡುಕತೊಡಗಿದಳು. ಅವಳು ಸರಿಯಾದ ಸಮಯಕ್ಕೆ ಪತ್ರ ಬರೆದಿದ್ದಳು. ಆದರೂ ಅವ್ರು ಯಾಕೆ ಬರಲಿಲ್ಲ? ಅಂಚೆ ಇಲಾಖೆಯ ಗದ್ದಲದಲ್ಲಿ ಪತ್ರ ಎಲ್ಲಾದ್ರೂ ಕಳೆದು ಹೋಯಿತೆ? ಇಲ್ಲದಿದ್ರೆ ಆರವ್ ಖಂಡಿತ ಬರುತ್ತಿದ್ದರು. ಗಾಳಿಯಲ್ಲಿ ಇನ್ನೂ ಚಳಿಯಿತ್ತು. ಆದರೂ ಆತಂಕದಿಂದ ಅವಳ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ದವು. ಹೊಸ ನಗರ, ಹೊಸ ಜನರು, ಅಪರಿಚಿತ ಗಲ್ಲಿಗಳು. ತನ್ನ ಮನೆಯನ್ನು ಹುಡುಕಲು ಸಾಧ್ಯವೇ ಎಂಬ ಚಿಂತೆ ಅವಳನ್ನು ಕಾಡತೊಡಗಿತು. ಅವಳು ತನ್ನ ಪರ್ಸ್ನಿಂದ ವಿಳಾಸದ ಡೈರಿ ತೆಗೆದು ರಿಕ್ಷಾದವನಿಗೆ ನೆಹರು ಗಾಂಧಿ ಮಾರ್ಗಕ್ಕೆ ಹೋಗಲು ಹೇಳಿದಳು. ಮೊದಲು ಸಾಮಾನುಗಳನ್ನು ಇರಿಸಿ ನಂತರ ಮಗನನ್ನು ಎಟ್ಟಿಕೊಂಡು ತಾನು ಕುಳಿತಳು. ಈ ರಿಕ್ಷಾ ಎಷ್ಟು ವಿಚಿತ್ರವಾಗಿದೆ, ಯಾವಾಗ ಬೀಳುತ್ತೇವೆಯೋ ಎಂಬ ಭಯ ಸದಾ ಇರುತ್ತದೆ ಎಂದು ಅವಳು ಯೋಚಿಸಿದಳು. ಲಕ್ನೋದಲ್ಲಿದ್ದಿದ್ರೆ ತನ್ನ ಗಾಡಿಯಲ್ಲಿ ಈಗಷ್ಟೇ ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸುತ್ತಿದ್ದಳು. ನಗರದ ನಿರ್ಜನ ರಸ್ತೆಗಳನ್ನು ದಾಟಿದ ರಿಕ್ಷಾ ಒಂದು ಬಂಗಲೆಯ ಮುಂದೆ ಬಂದು ನಿಂತಿತು. ನೇಮ್ಪ್ಲೇಟ್ ಮೇಲೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಆರವ್ ತ್ರಿಪಾಠಿ ಎಂದು ಬರೆದಿರುವುದನ್ನು ಕಂಡು ಅವಳಿಗೆ ನಿಶ್ಚಿಂತೆಯಾಯಿತು. ಬಂಗಲೆಯ ಹೊರಗೆ ರಿಕ್ಷಾದವನಿಗೆ ಹಣ ನೀಡಿ ಅವಳು ಕೆಲ ಕ್ಷಣ ಸುಮ್ಮನೆ ನಿಂತಳು. ಹಳೆಯ ದಿನಗಳಾಗಿದ್ದರೆ ಅವಳು ಮೆಟ್ಟಿಲುಗಳನ್ನು ಹತ್ತಿ ನೇರವಾಗಿ ಒಳಗೆ ಹೋಗುತ್ತಿದ್ದಳು. ಆದರೆ ಈಗ ಒಂದು ರೀತಿಯ ಸಂಕೋಚ ಅವಳ ಕಾಲುಗಳನ್ನು ಹಿಡಿದಿಟ್ಟಿತ್ತು. ಮನೆ ಅವಳದ್ದೇ, ಆರವ್ನ ಮನೆಯೆಂದರೆ ಅವಳ ಮನೆಯೇ ಅಲ್ಲವೇ? ಆದರೂ ಇತ್ತೀಚೆಗೆ ಇಬ್ಬರ ನಡುವೆ ಬೆಳೆದಿದ್ದ ಆ ಅತೃಪ್ತ ಗೋಡೆ ಅವಳನ್ನು ಹಿಂಜರಿಯುವಂತೆ ಮಾಡಿತು. ಆರವ್ ಬಾಗಿಲು ತೆರೆದು ಹೊರಗೆ ಬಂದಾಗ ಅನ್ವಿ ಸ್ತಬ್ಧಳಾದಳು. ಆರವ್ ಮೊದಲಿಗಿಂತ ಆರೋಗ್ಯವಂತನಾಗಿ ಮತ್ತು ಸುದೃಢನಾಗಿ ಕಾಣುತ್ತಿದ್ದನು. ಹಣೆಯ ಹತ್ತಿರ ಕೆಲವು ಕೂದಲುಗಳು ಬೆಳ್ಳಗಾಗಿದ್ದವು. ಬಾ, ಒಳಗೆ ಬಾ, ಇಲ್ಯಾಕೆ ನಿಂತಿದ್ದೀಯಾ ಎಂದು ಭುಜದ ಮೇಲೆ ಮೆಲ್ಲಗೆ ತಟ್ಟಿದಾಗ ಅವಳು ದಿಗ್ಭ್ರಮೆಯಿಂದ ಹೊರಬಂದಳು. ಕಾವ್ಯ ಮೇಡಂ, ಸಾಮಾನುಗಳನ್ನು ಒಳಗೆ ಇಡಿ ಎಂದು ಆದೇಶ ನೀಡಿ ಆರವ್ ಮಗನನ್ನು ಎತ್ತಿಕೊಂಡನು. ಪತ್ರ ಬರೆದಿದ್ದರೆ ನಾನು ನಿಲ್ದಾಣಕ್ಕೆ ಬರುತ್ತಿದ್ದನಲ್ಲ ಎಂದು ಕೇಳಿದನು. ಬರೆದಿದ್ದೆ, ಫೋನ್ ಕೂಡ ಮಾಡಿಸಿದ್ದೆ. ನೀವು ಪ್ರವಾಸದಲ್ಲಿದ್ದೀರಿ ಎಂದು ತಿಳಿಯಿತು ಎಂದು ಅನ್ವಿ ಉತ್ತರಿಸಿದಳು. ಬಹುಶಃ ಕಾವ್ಯ ಪತ್ರ ನೀಡಲು ಮರೆತಿರಬಹುದು. ನಾನು ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಎಂದು ಆರವ್ ಮಾತನ್ನು ಮುಗಿಸಿದನು. ಅಷ್ಟರಲ್ಲಿ ಕಾವ್ಯ ನಿಂಬೆಹಣ್ಣಿನ ಪಾನೀಯ, ಚಹಾ ಮತ್ತು ಹಾಲು ಬಿಸ್ಕೆಟ್ ತಂದಿಟ್ಟಳು. ತಂದೆ ಮಗ ಇಷ್ಟು ದಿನಗಳ ದೂರವನ್ನು ಒಂದೇ ಕ್ಷಣದಲ್ಲಿ ಮರೆತು ಆಟವಾಡತೊಡಗಿದರು. ಚಹಾ ಕುಡಿಯುತ್ತಾ ಕಾವ್ಯವನ್ನು ಗಮನಿಸತೊಡಗಿದಳು. ಕಪ್ಪು ಮುಖ, ಕುಂಕುಮದ ಬೊಟ್ಟು, ಕೆಂಪು ಬಾರ್ಡರ್ನ ಸೀರೆ ಮತ್ತು ಕೋಲ್ಹಾಪುರಿ ಚಪ್ಪಲಿ. ಕಾವ್ಯಾಳ ವ್ಯಕ್ತಿತ್ವ ಆಕರ್ಷಕವಾಗಿತ್ತು. ಅನ್ವಿ ಮನಸ್ಸಿನಲ್ಲೇ ಯೋಚಿಸಿದಳು. ಅತ್ತೆಯವರು ಇವಳನ್ನು ಹುಡುಕಲು ತುಂಬಾ ಶ್ರಮಪಟ್ಟಿರಬೇಕು. ಮನೆ ತುಂಬಾ ಅಚ್ಚುಕಟ್ಟಾಗಿತ್ತು. ನೀಲಿ ಪರದೆಗಳು ಮತ್ತು ಸುಂದರವಾದ ಸೋಫಾಗಳು ಹಳೆಯ ನೆನಪುಗಳನ್ನು ಮರುಕಳಿಸುತ್ತಿದ್ದವು. ಗಡಿಯಾರ 8 ಗಂಟೆಯನ್ನ ತೋರಿಸುತ್ತಿತ್ತು. ಆರವ್ ದಫ್ತರಿಗೆ ಹೋಗುವ ಸಮಯವಾಗಿತ್ತು. ಅನ್ವಿ ಉಪಹಾರ ಮಾಡಲು ಎದ್ದಾಗ ಆರವ್ ತಡೆದನು. ನಾನು ಅನಾರೋಗ್ಯದಿಂದ ಚೇತರಿಸಿಕೊಂಡಾಗಿನಿಂದ ಬೆಳಿಗ್ಗೆ ಹೆಚ್ಚು ಆಹಾರ ಸೇವಿಸುವುದಿಲ್ಲ. ಕಾವ್ಯಾಳಿಗೆ ಅಮ್ಮ ಎಲ್ಲವನ್ನೂ ತಿಳಿಸಿದ್ದಾರೆ. ಅವಳೇ ಸಿದ್ಧಪಡಿಸುತ್ತಾಳೆ. ನೀನು ವಿಶ್ರಾಂತಿ ತೆಗೆದುಕೋ ಎಂದನು. ಮೇಜಿನ ಮೇಲೆ ಪಾತ್ರೆಗಳ ಶಬ್ದ ಕೇಳಿ ಅನ್ವಿ ಅತ್ತ ನೋಡಿದಳು. ಏಲಕ್ಕಿಯ ಒಗ್ಗರಣೆ ಹಾಕಿದ ಕಿಚಡಿಯ ಸುವಾಸನೆ ಕೋಣೆಯಲ್ಲೆಲ್ಲಾ ಹರಡಿತ್ತು. ಉಪಹಾರ ಮುಗಿಸಿ ಕಚೇರಿಗೆ ಹೊರಡುವಾಗ ಆರವ್ ಮೃದುಧ್ವನಿಯಲ್ಲಿ ಹೇಳಿದನು, ಯಾವುದೇ ಕೆಲಸವಿದ್ದರೂ ಕಾವ್ಯಾಳಿಗೆ ಹೇಳು, ಅವಳು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾಳೆ. ಪಟಿಯ ಈ ಅಪ್ರಯತ್ನಿತ ಮಾತುಗಳು ಅನ್ವಿಯ ಮನಸ್ಸನ್ನ ಚುಚ್ಚಿದವು. ಅವಳು ತನ್ನ ಸ್ಥಿತಿಯ ಬಗ್ಗೆ ತಾನೇ ಮರುಗಿದಳು. ಏಕೆಂದರೆ ವಿವಾಹವಾದ ಕೆಲವೇ ದಿನಗಳಲ್ಲಿ ಇಂತಹ ಮಾತುಗಳೇ ಅವರಿಬ್ಬರ ಸಂಬಂಧದ ನಡುವೆ ಕಂದಕವನ್ನು ಸೃಷ್ಟಿಸಿದ್ದವು. ಆರವ್ ತನ್ನ ಗೃಹಸ್ಥಿಯನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳುವ, ವೃದ್ಧ ತಾಯಿಯ ಸೇವೆ ಮಾಡುವ ಮತ್ತು ಪತಿ ಕಚೇರಿಯಿಂದ ಬಂದಾಗ ಮುಗುಳ್ನಗುವಿನಿಂದ ಸ್ವಾಗತಿಸುವ ಅಪ್ಪಟ ಗೃಹಿಣಿಯನ್ನು ಬಯಸಿದ್ದನು. ಆದರೆ ಕನಸಿನ ಲೋಕದಲ್ಲಿ ತೇಲುತ್ತಿದ್ದ ಅನ್ವಿಗೆ ಇವೆಲ್ಲವೂ ಹಳೆಯ ಕಾಲದ ವಿಚಾರಗಳಂತೆ ಕಂಡವು. ಹೆಣ್ಣಿನ ಮಿತಿ ಕೇವಲ ಅಡುಗೆ ಮನೆ ಮತ್ತು ಅತ್ತೆ ಪತಿಯ ಸೇವೆಗೆ ಸೀಮಿತವಲ್ಲ. ಬದಲಾಗಿ ಕೆಲಸ ಮಾಡಿ 4 ಪೈಸೆ ಸಂಪಾದಿಸಿ ತಂದಾಗಲೇ ಅವಳಿಗೆ ಪೂರ್ಣತೆಯ ಅನುಭವವಾಗುತ್ತದೆ ಎಂದು ಅವಳು ವಾದಿಸುತ್ತಿದ್ದಳು. ತನ್ನ ಸಂಪಾದನೆ ಚೆನ್ನಾಗಿದೆ, ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸಲು ತಾನು ಶಕ್ತ ಎಂದು ಆರವ್ ಎಷ್ಟೇ ತಿಳಿ ಹೇಳಿದರೂ ಭೌತಿಕ ಸುಖದ ಹಿಂದೆ ಬಿದ್ದಿದ್ದ ಅನ್ವಿಯ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ. ಅತ್ತೆ ಅಂದುಕೊಂಡಿದ್ದರು, ತಾಯಿಯಾದ ಮೇಲೆ ಅವಳು ಬದಲಾಗಬಹುದು ಎಂದು. ಆದರೆ ಅಲ್ಲಿಯೂ ನಿರಾಸೆಯೇ ಕಾದಿತ್ತು. ಆರುಷ್ನ ಬಾಲ್ಯ ತಂದೆ ಮತ್ತು ಅಜ್ಜಿಯ ಛತ್ರಛಾಯೆಯಲ್ಲೇ ಕಳೆಯಿತು.
ಆರುಷ್ನನ್ನು ಒಳ್ಳೆಯ ಶಾಲೆಗೆ ಸೇರಿಸಿದ ಮೇಲೆ ಆರವ್ ಮತ್ತೊಮ್ಮೆ ಕೆಲಸ ಬಿಡುವಂತೆ ಅನ್ವಿಗೆ ವಿನಂತಿಸಿದನು. ಮಗುವಿನ ಬೆಳವಣಿಗೆಗೆ ತಾಯಿಯ ಸಾಮೀಪ್ಯ ಮುಖ್ಯ ಎಂದಾಗ ಆಯಾ ಮತ್ತು ಶಿಕ್ಷಕರು ಆ ಕೆಲಸ ಮಾಡಬಲ್ಲರು, ಅದಕ್ಕೆ ಹಣವಿದ್ದರೆ ಸಾಕು ಎಂದು ಅನ್ವಿ ಅವನ ಬಾಯಿ ಮುಚ್ಚಿಸಿದಳು. ಬಾಡಿಗೆ ಆಯಾ ಮಗುವಿನ ಬಾಯಿಗೆ ತುತ್ತು ಇಡುವುದನ್ನು ಕಂಡಾಗ ಆರವ್ನ ಮನಸ್ಸು ನೊಂದು ಹೋಗುತ್ತಿತ್ತು. ವೃದ್ಧ ತಾಯಿಯೇ ಎಲ್ಲಾ ಕೆಲಸ ಮಾಡುವುದನ್ನು ನೋಡಿ ನಾನು ಮದುವೆಯಾಗಿದ್ದೇ ಯಾಕೆ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಆರವ್ ಎಂತಹ ನೋವನ್ನಾದರೂ ಸಹಿಸಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಹೊಂದಿದ್ದನು. ಮನಸ್ಸಿನ ಒಳಗೆ ಜ್ವಾಲಾಮುಖಿ ಎದ್ದರೂ ತುಟಿಗಳ ಮೇಲೆ ಮಾತು ಬರುತ್ತಿರಲಿಲ್ಲ. ಬಹುಶಃ ಮಾತನಾಡಿ ಅಪಮಾನಕ್ಕೊಳಗಾಗುವುದಕ್ಕಿಂತ ಮೌನವೇ ಲೇಸು ಎಂದು ಅವರು ಅರಿತಿದ್ದರು. ಅದೇ ದಿನಗಳಲ್ಲಿ ಅವರಿಗೆ ಅಹಮದಾಬಾದ್ಗೆ ವರ್ಗಾವಣೆಯಾಯಿತು. ಲಖನೌ ಮೇಲಿನ ವ್ಯಾಮೋಹಕ್ಕಿಂತ ಹೆಚ್ಚಾಗಿ ಅನ್ವಿ ತನ್ನ ಜೊತೆ ಬರಲು ಒಪ್ಪುವುದಿಲ್ಲ ಮತ್ತು ಕೆಲಸಕ್ಕೆ ರಾಜೀನಾಮೆ ನೀಡುವುದಿಲ್ಲ ಎಂಬ ಸತ್ಯ ಅವರಿಗೆ ತಿಳಿದಿತ್ತು. ಅತ್ತೆ ಅನ್ವಿಗೆ ತಿಳಿ ಹೇಳಲು ಪ್ರಯತ್ನಿಸಿದರೂ 2 ವರ್ಷ ತಾನೇ ಕಳೆದು ಹೋಗುತ್ತದೆ, ಆರುಷ್ನ ಶಾಲೆಯನ್ನು ಬದಲಿಸಲು ಸಾಧ್ಯವಿಲ್ಲ ಎಂದು ಅನ್ವಿ ತನ್ನ ನಿರ್ಧಾರವನ್ನು ಸುನಾಮಿಯಂತೆ ಸುರಿಸಿದಳು. ಮನಸ್ಸುಗಳು ಒಂದಾಗದಿದ್ದಾಗ ಪತಿ ಪತ್ನಿ ಜೊತೆಗಿದ್ದರೂ ದೂರವೇ ಇರುತ್ತಾರೆ. ಅತ್ತೆ ಅಸಹಾಯಕಳಾಗಿ ಸುಮ್ಮನಾದಳು. ಮೇಡಂ, ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ ಎಂಬ ಕಾವ್ಯಾಳ ಪ್ರಶ್ನೆಯಿಂದ ಅನ್ವಿ ನೆನಪಿನ ಅಲೆಗಳಿಂದ ಹೊರಬಂದಳು. ಸಾಹೇಬರು ಈ ಸಮಯದಲ್ಲಿ ಏನು ತಿನ್ನುತ್ತಾರೆ ಎಂದು ಕೇಳಿದಳು. ಇಂದು ಅವರು ಹೊರಗೆ ಹೋಗಿದ್ದಾರೆ, ಹಾಗಾಗಿ ಡಬ್ಬಿ ಕೊಂಡೊಯ್ದಿದ್ದಾರೆ, ಇಲ್ಲದಿದ್ದರೆ ಮನೆಗೆ ಬಂದೇ ಊಟ ಮಾಡುತ್ತಾರೆ ಎಂದು ಕಾವ್ಯ ಸಹಜವಾಗಿ ಉತ್ತರಿಸಿದಳು. ಅವಳ ಆ ಮುಗ್ಧತೆಯನ್ನು ಕಂಡು ಅನ್ವಿಗೆ ಕಿರಿಕಿರಿಯಾಯಿತು. ತನ್ನದೇ ಪತಿಯ ಇಷ್ಟಾಕಷ್ಟಗಳನ್ನು ಈ ಅನಕ್ಷರಸ್ಥೆಯ ಬಳಿ ಕೇಳಬೇಕಲ್ಲ ಎಂಬ ಸವಾಲು ಅವಳನ್ನು ಕಾಡಿತು. ಅನ್ವಿ ಆಲೂ ಮಟನ್ ಸಬ್ಜಿ ಮಾಡಲು ಹೇಳಿ ಕೋಣೆಗೆ ಹೋಗಿ ಮಲಗಿದಳು. ದಣಿವಿತ್ತು, ಆದರೆ ನಿದ್ದೆ ಬರುತ್ತಿರಲಿಲ್ಲ. ಹೊರಗೆ ಕಾವ್ಯ ಬಟಾಣಿ ಸುಲಿಯುತ್ತಿದ್ದಳು ಮತ್ತು ಆರುಷ್ ಅವಳ ಬೆನ್ನ ಮೇಲೆ ಆಟವಾಡುತ್ತಿದ್ದನು. ಅನ್ವಿಯ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಏಳತೊಡಗಿದವು. ಕಾವ್ಯಾಳ ಈ ಯೌವನ ಆರವ್ನ ಮನಸ್ಸನ್ನು ಚಂಚಲಗೊಳಿಸಿರಬಹುದೇ? ವಿಶ್ವಾಮಿತ್ರನಂತಹ ತಪಸ್ವಿಯನ್ನೇ ಮೇನಕೆ ಮರುಳಾಗಿದ್ದಾಗ ಆರವ್ ಒಬ್ಬ ಸಾಮಾನ್ಯ ಮನುಷ್ಯ ಮಾತ್ರ. ಕಾವ್ಯಾಳ ಪತಿ ಅಂಗವಿಕಲ ಎಂದು ಅತ್ತೆ ಹೇಳಿದ್ದರು. ಇತ್ತ ಆರವ್ ಈ ದೊಡ್ಡ ಬಂಗಲೆಯಲ್ಲಿ ಒಬ್ಬಂಟಿಯಾಗಿ ಜೀವನ ಕಳೆಯುತ್ತಿದ್ದಾರೆ. 2 ಯುವ ಮನಸ್ಸುಗಳು ಸಂಯಮದಿಂದ ಇರಲು ಸಾಧ್ಯವೇ? ಅಮ್ಮ ಆರವ್ನ ಮನೆಗೆ ಕಾವ್ಯಾಳನ್ನು ನೇಮಿಸಿದ ಸುದ್ದಿ ತಿಳಿಸಿದಾಗಿನಿಂದಲೂ ಅನ್ವಿ ಒಳಗೊಳಗೆ ವ್ಯಾಕುಲಗೊಂಡಿದ್ದಳು. ಅವಳ ಮನಸ್ಸಿನಲ್ಲಿ ಸಂಶಯದ ಬಲೆ ಹರಡತೊಡಗಿತ್ತು. ಅಮ್ಮ ಇದೇನು ಮಾಡಿದರು? ಯಾರಾದರೂ ಪುರುಷನನ್ನು ನೇಮಿಸಬಾರದಿತ್ತೇ? ಗಂಡು ಗಂಡೇ, ಹೆಣ್ಣು ಹೆಣ್ಣೆ, ಇವರ ಮೂಲ ಸಂಬಂಧಗಳ ಮೇಲೆ ಯಾರ ಹತೋಟಿಯೂ ಇರುವುದಿಲ್ಲ ಎಂದು ಅವಳು ಯೋಚಿಸಿದಳು. ಅವಳ ತಂದೆಯೂ ಇದನ್ನೇ ಮಾಡಿರಲಿಲ್ಲವೇ? ಮರಣಶಯ್ಯೆಯಲ್ಲಿದ್ದ ತಾಯಿಯ ಸೇವೆಗಾಗಿ ನೇಮಕಗೊಂಡಿದ್ದ ನರ್ಸನ್ನೇ ತನ್ನ ಅರ್ಧಾಂಗಿನಿಯನ್ನಾಗಿ ಮಾಡಿಕೊಂಡು ತನ್ನ ನಿಷ್ಠೆಯನ್ನು ಸಾಬೀತುಪಡಿಸಿದ್ದರು. ತಾಯಿ ತಂದೆಯ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಿದ್ದರು? ಅವರಿಗೆ ಉಣಿಸದೆ ತಾನುಣ್ಣುತ್ತಿರಲಿಲ್ಲ, ಅವರು ಮಲಗುವವರೆಗೆ ತಾನು ಮಲಗುತ್ತಿರಲಿಲ್ಲ. ಇಷ್ಟೆಲ್ಲಾ ಸೇವೆಯ ನಂತರವೂ ತಾಯಿ ಹಾಸಿಗೆ ಹಿಡಿದಾಗ ತಂದೆಯ ನಿಷ್ಠೆ ಗಾಳಿಯಲ್ಲಿ ಹಾರುವ ಕಸದಂತೆ ಚದುರಿಹೋಗಿತ್ತು. ಆದರೆ ಅನ್ವಿ ತಾನೇ ಈ ಮುಸೀಬತ್ತನ್ನು ಆಹ್ವಾನಿಸಿದ್ದಳು. ಮದುವೆಯಾದಂದಿನಿಂದ ಇಲ್ಲಿಯವರೆಗೆ ಪತಿಯ ಸೇವೆ ಮಾಡುವುದು ದೂರದ ಮಾತು. ಅವರ ಮನಸ್ಸಿನ ಒಳಗೆ ಇಣುಕಿ ನೋಡುವ ಪ್ರಯತ್ನವನ್ನೂ ಅವಳು ಮಾಡಿರಲಿಲ್ಲ. ಇಲ್ಲಿಗೆ ಬರಲು ಅಮ್ಮ ಎಷ್ಟೇ ಒತ್ತಾಯಿಸಿದರೂ ಅವಳು ಕೇಳಿರಲಿಲ್ಲ. ಆರವ್ ತನ್ನ ಕಷ್ಟಗಳನ್ನು ಹೇಳಿಕೊಂಡಾಗೆಲ್ಲ ಅವಳು ಕಿವುಡಿಯಂತೆ ನಟಿಸುತ್ತಿದ್ದಳು. ಅಮ್ಮನಿಗೆ ವಿಷಯ ತಿಳಿದರೆ ಎಲ್ಲಿ ತನ್ನನ್ನು ಬಲವಂತವಾಗಿ ಅಲ್ಲಿಗೆ ಕಳುಹಿಸಿಬಿಡುತ್ತಾರೋ ಆಗ ತನ್ನ ಕೆಲಸ ಮತ್ತು ಉಜ್ವಲ ಭವಿಷ್ಯ ಏನಾಗಬಹುದು ಎಂಬ ಭಯ ಅವಳಿಗಿತ್ತು. ದಿನ ಕಳೆದಂತೆ ಆರವ್ ಲಕ್ನೋಗೆ ಬರುವುದು ಕಡಿಮೆಯಾಯಿತು. ಪತ್ನಿಯ ಉದಾಸೀನತೆ ಅವರನ್ನು ನೋಯಿಸುತ್ತಿತ್ತು. ಅವರಿಗೆ ಶಾಂತಿ ನೀಡುತ್ತಿದ್ದುದು ಕೇವಲ ತಾಯಿಯ ಸ್ನೇಹ ಮತ್ತು ಆರುಷ್ನ ಮುದ್ದಾಟ ಮಾತ್ರ. ಕಳೆದ ಬಾರಿ ಆರವ್ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅಮ್ಮ ಮಗನ ಸೇವೆ ಮಾಡಲು ಅಲ್ಲಿಗೆ ಹೋಗಿದ್ದರು. ಹಿಂತಿರುಗಿ ಬರುವಾಗ ಅವರು ಕಾವ್ಯಾಳನ್ನು ಆರವ್ನ ಸೇವೆಗಾಗಿ ನೇಮಿಸಿ ಬಂದಿದ್ದರು. ಮನೆಗೆ ಬಂದ ನಂತರ ಅಮ್ಮ ಕಾವ್ಯಾಳ ಬಗ್ಗೆ ಅದೆಷ್ಟು ಹೊಗಳಿದರೆಂದರೆ ಅನ್ವಿ ಆ ಅಪರಿಚಿತ ಸ್ತ್ರೀಯ ಮೇಲೆ ದ್ವೇಷ ಬಳಸಿಕೊಂಡಳು. ಪತಿಪತ್ನಿಯರ ಅಂತರಂಗದ ಜಗತ್ತಿನಲ್ಲಿ ಮೂರನೆಯವರು ಪ್ರವೇಶಿಸಬಾರದೆಂದು ಅವಳು ಇಲ್ಲಿಗೆ ಬಂದು 10 ದಿನಗಳಾಗಿದ್ದವು. ಆದರೂ ಮನೆಕೆಲಸದ ಸಣ್ಣ ವಿಷಯಗಳಲ್ಲಿ ಆಸಕ್ತಿಯಿಲ್ಲದ ಕಾರಣ ಎಲ್ಲವನ್ನೂ ಕಾವ್ಯಾಳೇ ಮಾಡುತ್ತಿದ್ದಳು. ಆ ದಿನ ಭಾನುವಾರವಾಗಿತ್ತು. ಎಲ್ಲರೂ ಅಂಗಳದಲ್ಲಿ ಚಳಿಗಾಲದ ಬಿಸಿಲಿನಲ್ಲಿ ಕುಳಿತಿದ್ದಳು. ಕಾವ್ಯ ಬಟ್ಟೆ ತೊಳೆಯುತ್ತಿದ್ದಳು. ಆರುಷ್ ಬಕೆಟ್ನಿಂದ ನೀರು ತೆಗೆದು ಅವಳ ಮೇಲೆ ಎರಚುತ್ತಾ ನಗುತ್ತಿದ್ದನು. ಈ ದೃಶ್ಯವನ್ನು ನೋಡುತ್ತಾ ಆರವ್ ಮುಗುಳ್ನಕ್ಕೂ ಹೇಳಿದರು. ಕೆಲವೇ ದಿನಗಳಲ್ಲಿ ಕಾವ್ಯ ಆರುಷ್ನನ್ನು ತನ್ನ ವಶ ಮಾಡಿಕೊಂಡಿದ್ದಾಳೆ. ಅನ್ವಿ ತೀಕ್ಷ್ಣದನಿಯಲ್ಲಿ ಉತ್ತರಿಸಿದಳು, ಹೌದು, ಮಕ್ಕಳ ಜೊತೆಗೆ ದೊಡ್ಡವರನ್ನು ತನ್ನ ವಶ ಮಾಡಿಕೊಳ್ಳುವ ಅದ್ಭುತ ಶಕ್ತಿ ಅವಳಲ್ಲಿದೆ. ಆರವ್ಗೆ ಅವಳ ವ್ಯಂಗ್ಯ ಅರ್ಥವಾಯಿತು. ಅವರು ಮೌನವಾದಾಗ ಅನ್ವಿ ಕೋಪದಿಂದ ಕಾವ್ಯಾಳ ಕೈಯಲ್ಲಿದ್ದ ಆರವ್ನ ಶರ್ಟನ್ನು ಕಿತ್ತುಕೊಂಡು
ಅವಳನ್ನು ಒಳಗೆ ಹೋಗಿ ಅಡುಗೆ ಕೆಲಸ ಮಾಡುವಂತೆ ಆದೇಶಿಸಿದಳು. ಈ ವರ್ತನೆಯಿಂದ ಕಾವ್ಯ ಬೆಚ್ಚಿಬಿದ್ದಳು. ಕಾವ್ಯ ಮೆಲ್ಲನೆ ಹ್ಯಾಂಗರ್ ತಂದು ನಮ್ರವಾಗಿ ಹೇಳಿದಳು, ಮೇಡಮ್, ಇದು ಸಾಹೇಬರ ಶರ್ಟ್ ಹ್ಯಾಂಗರಿಗೆ ಹಾಕಿಡಿ. ಅನ್ವಿಯ ಕೋಪ ನಾಗರಹಾವಿನಂತೆ ಹೆಡೆಯೆತ್ತಿತು. ಅವಳು ಕಾವ್ಯಾಳ ಕೈಯಿಂದ ಹ್ಯಾಂಗರ್ ಕಿತ್ತುಕೊಂಡು ನೆಲಕ್ಕೆ ಅಪ್ಪಳಿಸಿದಳು. ಆರವ್ ಆತಂಕದಿಂದ ಕೇಳಿದರು, ಈ ಬಡ ಅಬಲೆ ನಿನಗೇನು ದ್ರೋಹ ಮಾಡಿದ್ದಾಳೆಂದು ಅವಳನ್ನು ಹೀಗೆ ಅವಮಾನಿಸುತ್ತಿದ್ದೀಯಾ? ಅನ್ವಿ ಕೂಗಿದಳು, ಈಗ ನಾನು ಇಲ್ಲಿಗೆ ಬಂದಿದ್ದೇನೆ, ಇನ್ನು ಇವಳ ಅವಶ್ಯಕತೆಯೇನಿದೆ? ಅವಳ ದನಿಯಲ್ಲಿ ದಾಂಪತ್ಯದ ಅತೃಪ್ತ ಅಧಿಕಾರ ಎದ್ದು ಕಾಣಿಸಿತು.